ವೀಕ್ಷಕರೇ, ನಾವು ಓದ್ಕೊಂಡಿದ್ದೀವಿ, ಬುದ್ಧಿವಂತರಾಗಿದ್ದೀವಿ, ಸಮಾಜ ಬೆಳೀತಾ ಇದೆ, ವೈಜ್ಞಾನಿಕವಾಗಿ ತುಂಬ ಮುಂದುವರಿತಾ ಇದ್ವಿ, ಟೆಕ್ನಾಲಜಿಯಲ್ಲಿ ಮುಂದಿದ್ದೀವಿ ಅಂತ ಹೇಳಿದರೂ ಕೂಡ ನಮ್ಮ ಮನುಷ್ಯನ ಬುದ್ಧಿ ಇನ್ನೂ ಕೂಡ ಹಳೆ ಕಾಲಕ್ಕೆ ಹೋಗುತ್ತೆ, ಹಳೆ ಸಂಪ್ರದಾಯಗಳನ್ನೇ ಪಾಲಿಸುತ್ತೆ. ಇದರಲ್ಲಿ ಮುಖ್ಯವಾದ ಕೆಲವೊಂದು ಭೂತ ಇರುತ್ತೆ. ಈ ಜಾತಿ ವ್ಯವಸ್ಥೆಯ ಭೂತ ಅನ್ನೋಂಥದ್ದು ಯಾವತ್ತೂ ಕೂಡ ಕಡಿಮೆ ಆಗೋದಿಲ್ವಾ, ಜನರ ಮನಸ್ಸಿಂದ ನಾವು ತೆಗೆದುಹಾಕೋಕ್ಕೆ ಆಗೋದಿಲ್ಲ ಅನ್ನುವಂಥ ಪ್ರಶ್ನೆ ಮೂಡುತ್ತೆ. ಯಾಕಂದರೆ ಈ ಪ್ರಶ್ನೆ ಬರೋಕ್ಕೆ ಕಾರಣ ಏನಂತಂದರೆ, ಸಮಾಜದಲ್ಲಿ ಅದಕ್ಕೆ ಕಾರಣವಾಗುವಂತಹ ಕೆಲವೊಂದು ಘಟನೆಗಳು ಪದೇ ಪದೇ ನಡೀತಾ ಇರುತ್ತೆ. ಅದೇ ರೀತಿಯಾದ ಒಂದು ಘಟನೆ ನಡೆದಿದೆ. ಅದು ಕೂಡ ಎಲ್ಲಿ, ಯಾವುದೋ ಗೊತ್ತಿಲ್ಲದೆ ಇರುವಂಥ ಒಂದು ಜಾಗದಲ್ಲಿ ಏನೂ ಅಲ್ಲ, ಅದೇ ನಮ್ಮ ಕರ್ನಾಟಕದಲ್ಲಿ ಒಬ್ಬ ಮಾಜಿ ಮುಖ್ಯಮಂತ್ರಿಯ ಊರಲ್ಲಿ, ಈಗ ಸದ್ಯಕ್ಕೆ ಇರುವಂತಹ ಮಂತ್ರಿಯ ಊರಲ್ಲಿ. ತಂದೆ ಮುಖ್ಯಮಂತ್ರಿ ಆಗಿದ್ದರು, ಮಗ ಕೂಡ ಮಂತ್ರಿ ಆಗಿದ್ದರು. ಅದು ಯಾವುದು, ಶಾಲಾ ಮತ್ತು ಶಿಕ್ಷಣ ಇಲಾಖೆಯ ಮಂತ್ರಿ ಆಗಿದ್ದಾರೆ. ಅವರೂರಲ್ಲಿ ನಡೆದಿರುವಂಥ ಒಂದು ಘಟನೆ ಇದು. ಇದು ಸಾಮಾನ್ಯವಾಗಿ ಕೆಲವರು ಯೋಚನೆ ಮಾಡ್ತಾ ಇರ್ತಾರೆ, ಏನಿದು ಒಂದು ಜಾತಿ ವ್ಯವಸ್ಥೆಯ ವಿಚಾರವಾಗಿ ಒಂದು ಕುಟುಂಬವನ್ನು ಸುಮಾರು 5 ವರ್ಷಗಳ ಕಾಲ ಬಹಿಷ್ಕಾರ ಆಗ್ತಾರೆ ಅಂತಂದರೆ ಏನಾಗ್ತಾ ಇದೆ ಸಮಾಜದಲ್ಲಿ ಅಂತ. ದಲಿತರು ಅಂತಾನೋ ಅಥವಾ ಬೇರೆಯವರು ಅಂತಾನೋ ಇನ್ನೊಂದು ಕಾರಣದಿಂದಾನೋ ಅದೇನೇ ಇದ್ದರೂ ಸರಿ, ಈ ಕಾಲದಲ್ಲಿಯೂ ಕೂಡ ಈ ರೀತಿಯಾದಂತಹ ಪದ್ಧತಿಗಳನ್ನು ನೋಡ್ತಾ ಇದ್ದೀವಿ ಅಂತಂದರೆ ನಮ್ಮ ದೇಶ ಎಷ್ಟು ಮುಂದುವರೆದ್ರೆ ಏನು, ನಾವು ಎಷ್ಟು ಬೆಳೆದ್ರೆ ಏನು, ಎಷ್ಟು ಓದ್ಕೊಂಡ್ರೆ ಏನು, ನಾವು ನಿಮ್ಮ ಮುಂದೆ ಕೂತ್ಕೊಂಡು ಎಷ್ಟು ಬಾಯಿ ಬಡ್ಕೊಂಡ್ರೆ ಏನು ಬರುತ್ತೆ, ಏನು ಕೂಡ ಬರೋದಿಲ್ಲ. ಜನರಲ್ಲಿ ಎಲ್ಲಿಯವರೆಗೂ ಕೂಡ ಬದಲಾವಣೆ ಬರೋದಿಲ್ವೋ ಇಂತಹ ವಿಚಾರಗಳು ನಮ್ಮ ಸಮಾಜದಲ್ಲಿ ನಡೀತಾನೆ ಇರುತ್ತೆ. ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಏನಾಗಿರುತ್ತೆ, ಹೋದಾಗ ಅಲ್ಲ ಯಾರ ಬಳಿನೋ ಕೆಲಸ ಆಗಬೇಕು ಅಂತ ಹೋಗ್ತೀವಿ ನಾವು, ಅಲ್ಲಿ ಕೂಡ ಅಷ್ಟೇ ಇದೇ ರೀತಿಯಾಗಿ ನಡೆಯುತ್ತೆ. ಇಲ್ಲಿ ಈಗ ವಿಚಾರ ಏನು ಕಳೆಯ ಬರ್ತಾ ಇದೆ, ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ವೈರಲ್ ಆಗ್ತಾ ಇದೆ ಈ ವಿಚಾರ. ಹಳ್ಳಿಯಿಂದ ಹಿಡಿದು ದಿಲ್ಲಿಯವರೆಗೂ ಕೂಡ ರಾಜಕಾರಣವನ್ನು ಮಾಡ್ತಾರೆ ನಮ್ಮ ಕೆಲ ರಾಜಕೀಯ ನಾಯಕರು. ಆದರೆ ಇಂತಹ ಘಟನೆಗಳು ಯಾಕೆ ಅವ್ರ ಕಣ್ಣಿಗೆ ಕಾಣುವುದಿಲ್ಲ? ಮಾತನಾಡ್ತಾರೆ ದೊಡ್ಡ ದೊಡ್ಡ ವಿಚಾರಗಳನ್ನು, ಹೌದು ನಮ್ಮಲ್ಲಿ ಜಾತಿ ಇದಕ್ಕೆ ನಾವೇನು ಬೆಲೆ ಕೊಡೋದಿಲ್ಲ, ಹಾಗೆ ಹೀಗೆ ಎಲ್ಲವೂ ಕೂಡ ಕಾನೂನಿದೆ, ಕಾನೂನು ರೀತಿಯಲ್ಲಿ ನಡೆಯುತ್ತೆ, ಕಾನೂನಲ್ಲಿ ಶಿಕ್ಷೆ ಆಗುತ್ತೆ, ಅದು ಇದು ಅಂತ. ಆದರೆ ಕೆಲವೊಂದು ಜನರಿಗೆ ಕಾನೂನಿನ ಮೇಲೂ ಕೂಡ ಭಯ ಇರೋದಿಲ್ಲ, ಆ ರೀತಿಯಾಗಿ ವರ್ತನೆ ಮಾಡ್ತಾರೆ. ಶಿವಮೊಗ್ಗದಲ್ಲಿ ಅಂತೆ ಘಟನೆ ಆಗಿದೆ ನೋಡಿ. ರಾಜಕೀಯವಾಗಿ ಏನೇ ಇದನ್ನು ತಗೋಬೋದು ನಾವು, ಆದರೆ ಸ್ವಲ್ಪ ಮಾನವೀಯತೆಯ ದೃಷ್ಟಿಯಿಂದ ನೋಡಿದಾಗ ಇದು ಸರಿನಾ? ಅಲ್ಲಿಯವರು ಮಾಡ್ತಾ ಇರುವಂಥ ನಿಜಕ್ಕೂ ಕೂಡ ಇದು ನಾವು ಸಹಿಸಿಕೊಳ್ಳುವಂತಹ ಕೆಲಸನ ಅನ್ನುವಂಥ ಪ್ರಶ್ನೆ ಬರುತ್ತೆ. ಸೊರಬ ತಾಲೂಕಿನ ಒಂದು ಅರಣ್ಯ ಭಾಗದಲ್ಲಿರುತ್ತೆ, ಯಾವುದು ಉಳವಿ ಗ್ರಾಮ ಅಂತ ಹೇಳಿ. ಅಲ್ಲಿ ನೋಡಿ, ಬರೀ ಏನೋ ಒಂದು ಕೆಲಸದ ಬಗ್ಗೆ ಕೇಳಿರ್ತಾರೆ, ಏನೋ ಒಂದು ಕಾಮಗಾರಿ ರಸ್ತೆ ಬಗ್ಗೆ ಏನೋ ಒಂದು ಮಾತನಾಡಿರ್ತಾರೆ, ಒಂದು ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಈ ರೀತಿಯಾಗಿ 2-3 ಬಾರಿ ರಸ್ತೆ ಹಾಕಿದ್ರು, ಕಾಮಗಾರಿ ಕೆಲಸ ಆಗಿತ್ತು, ಅದು ಸರಿಯಾದ ರೀತಿಯಲ್ಲಿ ಆಗಿಲ್ಲ, ಕಳಪೆ ಮಟ್ಟದಲ್ಲಿ ಆಗಿದೆ, ಕ್ವಾಲಿಟಿ ಇಲ್ಲ ಅದು ಅಂತ ಪ್ರಶ್ನೆ ಮಾಡ್ತಾರೆ. ಸಾಮಾನ್ಯವಾಗಿ ಸಾರ್ವಜನಿಕವಾಗಿ ತೊಂದರೆ ಆದಾಗ ಅದನ್ನು ಪ್ರಶ್ನೆ ಮಾಡೋದು ಎಲ್ರಿಗೂ ಕೂಡ ಹಕ್ಕಿರುತ್ತೆ. ಅದೇ ರೀತಿಯ ಒಬ್ಬ ವ್ಯಕ್ತಿ ಚಂದ್ರಪ್ಪ ಅಂತ ಇರ್ತಾನೆ, ಆತ ಹೋಗಿ ಕಂಪ್ಲೇಂಟ್ ಕೊಟ್ಟಿರ್ತಾರೆ, ನೋಡಿ ಈ ರೀತಿಯಾಗಿ 3 ಸಲ ಹಾಕಿದ್ದಾರೆ ರಸ್ತೆನ, ಅದು ಸರಿಯಾಗಿಲ್ಲ ಅಂತ ಹೇಳ್ತಾರೆ. ಇದೇ ಕಾರಣಕ್ಕೇನೆ ಅವ್ರನ್ನ ಬಹಿಷ್ಕಾರ ಮಾಡಲಾಗಿದೆ. ಇಡೀ ಕುಟುಂಬವನ್ನು ಸಮಾಜದಿಂದ, ಸಾಮಾಜಿಕವಾಗಿ ಆ ಊರಿನಿಂದ ಬಹಿಷ್ಕಾರ ಹಾಕಿದ್ದಾರೆ. ಅಷ್ಟೇ ಅಲ್ಲ, 25,000 ರೂಪಾಯಿ ದಂಡ ಹಾಕಿದ್ದಾರೆ. ಎಲ್ಲಿಗೋಗ್ತಾ ಇದೆ ಸಮಾಜ ಅಂತ ನಾವು ಬೇರೆ ಬೇರೆ ಕಡೆ ಕೂಡ ನೋಡಿದ್ವಿ. ಮಾಲೂರು, ಆ ಕಡೆ ಈ ಕಡೆ ಕೋಲಾರ, ಈ ಕಡೆ ಕೂಡ ದೊಡ್ಡ ಮಟ್ಟದಲ್ಲಿ ಆಯ್ತಲ್ಲ, ಏನೋ ಒಂದು ದೇವರ ಮೂರ್ತಿಯನ್ನು ಮುಟ್ಟಿದ್ದಕ್ಕೋ ಅದೋ ಇದು ಅಂತ ದಲಿತ ವಿಚಾರದಲ್ಲಿ ಇಲ್ಲೂ ಕೂಡ ಅದೇ ರೀತಿಯಾಗಿ ಆಗ್ತಾ ಇದೆ. ಒಂದು ಕುಟುಂಬವನ್ನು ಇವರು ಬಹಿಷ್ಕಾರ ಹಾಕ್ತಾರಂದರೆ ಇವ್ರು ಯಾರು ಹಾಕೋಕೆ ಅಂತ? ಇವರೇನು ಕಾನೂನ ಅಥವಾ ಸಂವಿಧಾನವ ಅಥವಾ ಇನ್ನೊಂದು ಮತ್ತೊಂದ? ಯಾರು ಇವರಿಗೆ ಮೊದಲು ಅಧಿಕಾರವನ್ನು ಕೊಟ್ಟವರು ಎನ್ನುವಂತಹ ಪ್ರಶ್ನೆ ಬರುತ್ತೆ. ಅಲ್ಲಿನ ಅಧಿಕಾರಿಗಳು ಬಂದು ಏನು ಮಾಡ್ತಾ ಇದ್ದಾರೆ, ತಹಶೀಲ್ದಾರು, DC ಗಳು, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು, ಅಲ್ಲಿನ ಗ್ರಾಮ ಪಂಚಾಯತಿಯವರು, ಅವರೆಲ್ಲರೂ ಏನು ಮಾಡ್ತಾರೆ ಎನ್ನುವಂಥ ಪ್ರಶ್ನೆ ಬರುತ್ತೆ. ಇನ್ನು ಇದ್ರ ಬಗ್ಗೆ ಅವ್ರಿಗೆ ಗಮನಕ್ಕೆ ಬಂದಿದೆಯಂತೆ. ಸೊರಬ ತಹಶೀಲ್ದಾರ್ ಏನಿದ್ದಾರೆ ಮತ್ತು ಪೊಲೀಸರು ಎಲ್ಲರೂ ಕೂಡ ಅವ್ರ ಗಮನಕ್ಕೆ ಬಂದಿದೆ. ಆದರೂ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಕೊಟ್ಟರೂ ಕೂಡ ಏನು ಪ್ರಯೋಜನ ಆಗಿಲ್ಲ, ಏನು ಆ್ಯಕ್ಷನ್ ತೊಗೊಂಡಿಲ್ಲ. ಅದೇ ದೊಡ್ಡ ಪ್ರಶ್ನೆಗೆ ಕಾರಣವಾಗ್ತಾ ಇದೆ. ಅಧಿಕಾರಿಗಳೇ ಈ ರೀತಿಯಾಗಿ ನಡೆದುಕೊಂಡ್ರೆ ಜನ ಯಾರನ್ನು ನಂಬ್ತಾರೆ? ಯಾರನ್ನು ನಂಬಿಕೊಂಡು ಅವರು ಬದುಕಬೇಕಾಗತ್ತೆ. ಇದು ಒಬ್ಬರಿಬ್ಬರ ಕತೆ ಅಲ್ಲ. ಆ ಗ್ರಾಮದಲ್ಲಿ ಬಹಿಷ್ಕಾರ ಏನು ಮಾಡಿದಾರಲ್ಲ, ಆ ಗ್ರಾಮದ ಸಮಿತಿ ಅವರೆಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಗ್ರಾಮ ಸಮಿತಿಯ ತೀರ್ಮಾನವನ್ನು ಒಪ್ಪದೆ ಹೋದರೆ ಏನಾಗ್ಬಿಡುತ್ತೆ, ಬಹಿಷ್ಕಾರ ಆಗ್ತಾರಂತಲ್ಲಿ. ಆ ರೀತಿಯಾದಂಥ ಒಂದು ಪದ್ಧತಿ ಇದೆ, ಹೊಸ ಕಾನೂನು ಮಾಡ್ಕೊಂಡಿದ್ದಾರೆ ಅವರಲ್ಲಿ. ಬಹಿಷ್ಕಾರ ಆಗಿದ ಕುಟುಂಬ ಏನಿದೆ ಅದ್ರ ಜೊತೆ ಯಾರೂ ಕೂಡ ಮಾತನಾಡೋ ಆಗಿಲ್ಲ. ನಾವೊಂದು ಯಾವುದೋ ಒಂದು ಸಿನಿಮಾದಲ್ಲಿ ನೋಡ್ತೀವಿ, ವಿಷ್ಣುವರ್ಧನ್ ಸಿನಿಮಾ ಬರುತ್ತಲ್ಲ, ರಾಜ್ಯ ಪಂಚಾಯಿತಿ ಮಾಡಿದಾಗ ಹಳೆಯ ಕಾಲದಲ್ಲಿ ನಡೀತಾ ಇತ್ತಲ್ಲ, ಆ ಪದ್ಧತಿಯನ್ನು ಇಲ್ಲೂ ಕೂಡ ಆಚರಣೆ ಮಾಡಿಕೊಂಡು ಬರ್ತಾ ಇದ್ದಾರೆ.
5 ವರ್ಷ ಬಹಿಷ್ಕಾರ ಹಾಕಿದ್ದಾರೆ, ಯಾರೂ ಕೂಡ ಮಾತನಾಡೋಂಗಿಲ್ಲ. ಮತ್ತು 25,000 ರೂಪಾಯಿ ದಂಡ ಕಟ್ಟಬೇಕು. ಬಹಿಷ್ಕಾರ ಹಾಕಿದ ಕುಟುಂಬ ಏನಿದೆ ಅದ್ರ ಜೊತೆ ಯಾವ ಗ್ರಾಮಸ್ಥರು ಏನು ಕೂಡ ಮಾತನಾಡೋಗಿಲ್ಲ, ಯಾವ ವ್ಯವಹಾರವನ್ನು ಕೂಡ ಮಾಡೋ ಹೋಗಿಲ್ಲ. ಆ ರೀತಿಯಾದ ಘಟನೆ. ಒಬ್ಬ ಮಾಜಿ ಮುಖ್ಯಮಂತ್ರಿಗಳ ಊರು, ಹಾಲಿ ಶಿಕ್ಷಣ ಸಚಿವರ ಊರು, ಮತ ಬಂಗಾರಪ್ಪ ಏನಿದ್ದಾರೆ ಅವರು ತವರು ಊರಲ್ಲಿ ಈ ರೀತಿಯ ಘಟನೆ ಆಗ್ತಾ ಇದೆ ಅಂದರೆ ಇಂಥವ್ರನ್ನ ಯಾರು ಪ್ರಶ್ನೆ ಮಾಡ್ತಾರೆ ಅವ್ರ ಗಮನಕ್ಕೆ ಬರ್ತಾ ಇದೆ. ಅಷ್ಟೇ ಅಲ್ಲ ನೋಡಿ, ಇದೊಂದೇ ಗ್ರಾಮದಲ್ಲಿ ಆಗಿರುವಂಥದ್ದಲ್ಲ, ಆ ತಾಲೂಕಿನಲ್ಲಿ ಬರುವಂತಹ ಸಾಕಷ್ಟು ಗ್ರಾಮಗಳಿವೆ. ಗುಡವಿ, ದುರುಗು, ಮಳಲಿಗದ್ದೆ ಮತ್ತು ಕುದುರೆಗಣಿ ಏನೇನೋ ಈ ರೀತಿಯಾದ ಗ್ರಾಮಗಳ ಆ ಸುತ್ತಮುತ್ತ ಕೆಲವೊಂದು ಗ್ರಾಮಗಳು ಬರುತ್ತೆ. ಅಲ್ಲಿ ಈ ರೀತಿಯಾದಂತಹ ಅನಿಷ್ಟ ಪದ್ಧತಿಯನ್ನು ನೋಡೋಕ್ಕೆ ಸಿಗ್ತಾ ಇದೆ. ಗ್ರಾಮ ಸಭೆಗಳಿಗೆ ಇವರಿಗೆ ಆಹ್ವಾನ ಅಂದರೆ ಬಂದರೆ ಕೂಡ ಇವರು ಮಾತನಾಡೋ ಹಾಗಿಲ್ಲ, ಯಾವ ಸಮಸ್ಯೆಗಳ ಬಗ್ಗೆ ಕೂಡ ಮಾತನಾಡೋ ಹಾಗಿಲ್ಲ. ಅಂಗಡಿಗಳಿಗೆ ಹೋಗ್ಬೇಕಂದ್ರೆ ಅಲ್ಲಿ ಕೂಡ ಹೋಗೋ ಹಾಗಿಲ್ಲ. ಜೀವನವನ್ನು ನಡೆಸಬೇಕಂದ್ರೇ ಕಷ್ಟ ಆಗ್ತಾ ಇದೆ. ಅಂಗಡಿಗೆ ಹೋಗಿ ದಿನಸಿ ಅಂಗಡಿ ಸಾಮಾನುಗಳನ್ನು ತರಬೇಕಲ್ಲ, ಅದಕ್ಕೂ ಕೂಡ ಅವಕಾಶ ಇಲ್ಲ. ಶಾಲೆ ಕಾಲೇಜುಗಳಿಗೆ ಹೋಗೋಕ್ಕೆ ಆಟೋಗಳಿಗೆ ಹತ್ಸ್ಕೊಳ್ಳೋದಿಲ್ಲ. ಇವರನ್ನ ಬಹಿಷ್ಕಾರ ಹಾಕಿದಾರಲ್ಲ, ಅದಕ್ಕೆ ಒಂದು ವೇಳೆ ಅದನ್ನು ಮೀರಿದರೆ ಅವ್ರಿಗೂ ಕೂಡ ಶಿಕ್ಷೆ ಕೊಡ್ತಾರೆ. ಅಲ್ಲಿನ ಸಮಿತಿ, ಗ್ರಾಮ ಸಮಿತಿ ಅಂತ ಏನಿದೆ, ಗ್ರಾಮ ಪಂಚಾಯತಿ ಇಲಾಖೆ ಏನಿದೆ, ಆ ಅಧಿಕಾರಿಗಳು ಇದನ್ನು ಗಮನಿಸಬೇಕು. ಅದು ಯಾವುದು ಗ್ರಾಮ ಸಮಿತಿ ಅಂತ. ಇನ್ನು ಜಿಲ್ಲಾಡಳಿತ ಗ್ರಾಮ ಸಮಿತಿ ಏನಿದೆ ಅದರ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕಂತ ಆ ಗ್ರಾಮಸ್ಥರೆಲ್ಲ ಅಥವಾ ಗ್ರಾಮಸ್ಥರು ಅಂತ ಯಾರು ಬಹಿಷ್ಕಾರ ಹಾಕ್ಸ್ಕೊಂಡಿದ್ದಾರಲ್ಲ ಅವ್ರು ಪಾಪ ಹೋರಾಟ ಮಾಡ್ತಾ ಇದ್ದಾರೆ. ನಮಗೆ ನ್ಯಾಯವನ್ನು ಕೊಡಿಸಿ, ಎಲ್ಲೋದ್ರೂ ಕೂಡ ನ್ಯಾಯ ಸಿಗ್ತಾ ಇಲ್ಲ. ಕೆಲ ಪೊಲೀಸರು ಅಧಿಕಾರಿಗಳು ಅವರು ಕೂಡ ಅವ್ರ ಕಡೆನೇ ಇದ್ದಂಗೆ ಕಾಣ್ತಾ ಇದೆ. ನಮ್ಮನ್ನು ಯಾರು ಕಾಪಾಡೋರು ಅಂತ ಕಾನೂನಿನ ಮೊರೆ ಹೋಗ್ತಾ ಇದ್ದಾರೆ. ಇಲ್ಲಿ ಅಧಿಕಾರಿಗಳೇ ಕೈಕಟ್ಟಿ ಕೂತಾಗ, ಕಣ್ಣು ಮುಚ್ಕೊಂಡು ಕೂತಾಗ ಯಾರಿಗೆ ತಾನೇ ನಿಮ್ಮ ಕೂಗು ಕೇಳಿಸುತ್ತೆ? ಇಡೀ ವ್ಯವಸ್ಥೆಯೇ ಈ ರೀತಿಯ ಒಂದು ಅಂಧಕಾರದಲ್ಲಿ ಮುಳುಗಿ ಹೋದಾಗ, ಆ ಇಡೀ ಗ್ರಾಮವೇ ಮುಳುಗಿ ಹೋದಾಗ ಒಬ್ಬರ ಕೂಗು, ಒಬ್ಬರ ನೋವು, ಒಬ್ಬರ ಹೋರಾಟ ಯಾರಿಗೆ ತಾನೇ ಕೇಳಿಸುತ್ತೆ? ಒಬ್ಬ ಮಂತ್ರಿಯವರು, ಮಾಜಿ ಮುಖ್ಯಮಂತ್ರಿಯವರು ಹೇಳ್ಕೊಳ್ಳೋಕ್ಕಷ್ಟೇ. ಆದರೆ ಇಂತಹ ಅನಿಷ್ಟ ಪದ್ಧತಿಗಳು ಎಲ್ಲ ಕಡೆ ಇದೆ, ತುಂಬ ಸಾಕಷ್ಟು ಕಡೆ ನಾವು ನೋಡ್ತೀವಿ. ಇಂಥವಕ್ಕೆಲ್ಲ ಯಾವಾಗ ಮುಕ್ತಿ ಸಿಗುತ್ತೋ ಗೊತ್ತಿಲ್ಲ. ಇನ್ನು ಆ ಭಾಗದ ಜನರು ಏನಿದ್ದಾರೆ ಯಾವಾಗ ಅವರ ಮನಸ್ಥಿತಿಯನ್ನು ಬದಲು ಮಾಡ್ಕೊಳ್ತಾರೋ ಗೊತ್ತಾಗ್ತಾ ಇಲ್ಲ. ಈ ಜಾತಿ ವ್ಯವಸ್ಥೆ ಎಲ್ಲಿಯವರೆಗೂ ನಮ್ಮ ಸಮಾಜದಲ್ಲಿ ಇರುತ್ತೋ ಅಲ್ಲಿಯವರೆಗೂ ಕೂಡ ನೆಮ್ಮದಿಯಿಂದ ಕೆಲ ಜನರು ಬದುಕೋಕ್ಕಾಗೋತಿಲ್ಲ. ಮುಲಾಜಿಲ್ಲದೆ ಅವರನ್ನು ಹೊಡೆಯೋದು ಬೈಯೋದು ಅದು ಬೇರೆ ವಿಚಾರ. ಕಾನೂನಿನ ರೀತಿಯಲ್ಲಿ ಕಠಿಣವಾಗಿ ಕ್ರಮವನ್ನು ತೆಗೆದುಕೊಂಡಾಗ ಮಾತ್ರ ಇಂಥವನ್ನು ಕಡಿವಾಣ ಹಾಕ್ಬೋದು. ನಾವು ನೋಡಿದ್ದೀವಿ ಕೆಲವೊಂದು ಯಾವುದೋ ಒಂದು ಕೇಸಲ್ಲಿ 101 ಜನಕ್ಕೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸುತ್ತೆ ಇಂತಹ ಒಂದು ಕೇಸ್ಗಳಲ್ಲಿ. ಇದು ತುಂಬ ಇದೆ ಕೇಸ್ಗಳು. ಈ ರೀತಿ ಹೇಳ್ತಾ ಹೋದರೆ ಅವೆಲ್ಲವನ್ನು ನೋಡಿ ಕೂಡ ಇವ್ರಿಗೆ ಬುದ್ಧಿ ಬರ್ತಾ ಇಲ್ವಾ ಅಂತ. ಇಲ್ಲ, ನಾವು ಮಾಡಿದ್ದೇ ಕಾನೂನು, ನಾವು ಹೇಳ್ದಂಗೆ ನಡಿಬೇಕು, ಅವ್ರು ಯಾರು ಬಂದರೂ ಸರಿ, ನಾವು ಜಗ್ಗೋದಿಲ್ಲ ಬಗ್ಗೋದಿಲ್ಲ ಅನ್ನೋಂಥ ಮನಸ್ಥಿತಿ ಬಂದರೆ ಗಮನಿಸಿ, ಕಾನೂನು ಅನ್ನೋದು ಒಂದಿದೆ. ತುಂಬ ದಿನಗಳ ಕಾಲ ನಿಮ್ಮ ಆಟ ನಡೆಯೋದಿಲ್ಲ, ಎಲ್ಲದಕ್ಕೂ ಒಂದು ಟೈಮ್ ಬರುತ್ತೆ. ಆ ಟೈಮ್ ಬಂದಾಗ ನೀವು ಅಲ್ಲ, ನಿಮ್ಮ ಇಡೀ ಕುಟುಂಬವೂ ಕೂಡ ಕಣ್ಣೀರು ಹಾಕುವಂತಹ ಸಮಯ ಬರುತ್ತೆ. ಗಮನಿಸಿದ್ದೀವಿ ಹಿಂದಿನ ಕೇಸ್ಗಳಲ್ಲಿ ಏನಾಗಿತ್ತು. ಕೋರ್ಟ್ ಆದೇಶವನ್ನು ಕೊಟ್ಟಾಗ ಆ ಇಡೀ ಕುಟುಂಬದವರು ಕಣ್ಣೀರು ಹಾಕ್ತಾ ಇದ್ರು. ಒಬ್ರಿಗೆ ತಂದೆ ಇರಲಿಲ್ಲ, ಒಬ್ರಿಗೆ ತಾಯಿ ಇರಲಿಲ್ಲ, ಕೆಲವರು ಮಕ್ಕಳಿದ್ರು. ಆ ಕುಟುಂಬವನ್ನು ನೋಡ್ಕೊಳ್ಳೋಕ್ಕೆ ಗಂಡು ದಿಕ್ಕೇ ಇರಲಿಲ್ಲ ಮನೆಗಳಿಗೆ. ಆ ರೀತಿಯಾದ ಪರಿಸ್ಥಿತಿ ಆಯಿತು. ಕೆಲವೊಂದು ವಿಚಾರಗಳನ್ನು ಗಮನಿಸಿದಾಗ ಗೊತ್ತಾಗುತ್ತೆ ಇಂತಹ ಕೇಸ್ಗಳಲ್ಲಿ ಏನೇನಾಗಿತ್ತು ಅಂತ. ಅವೆಲ್ಲವನ್ನು ನೋಡಿದಾಗ ಇಂಥ ಕೆಲಸವನ್ನು ಯಾರೂ ಮಾಡೋಕ್ಕೆ ಹೋಗೋದಿಲ್ಲ. ಇದರಲ್ಲಿ ಕೂಡ ಅದೇ ರೀತಿಯಾಗಿ ಆದರೆ, ಅವರಿಗೆ ಶಿಕ್ಷೆ ಆದರೆ ಅವರ ಮನೆಯವರ ಗತಿ ಏನು ಅದನ್ನು ಯೋಚನೆ ಮಾಡಬೇಕಲ್ಲ. ಯಾರಿಗೆ ಈ ಯೋಚನೆ ಇರೋದಿಲ್ವೋ, ಅವರ ಒಂದು ಜಾತಿ, ಆ ವ್ಯವಸ್ಥೆಯ ಒಂದು ಭೂತ ಯಾರ ತಲೆಯಲ್ಲಿರುತ್ತೋ ಅಂಥವರಿಗೆ ಏನು ಕೂಡ ಹೇಳೋಕ್ಕಾಗಲ್ಲ. ಹೇಳಿದ್ರೆ ಅವ್ರ ತಲೆಗೆ ಹೋಗಲ್ಲ. ಕಾನೂನು ರೀತಿಯಲ್ಲಿ ಬಿಸಿ ಮುಟ್ಟಿಸಿದಾಗ, ಏನಾದರೂ ಅವರ ಕುತ್ತಿಗೆಗೆ ಬಂದಾಗ ಆ ಒಂದು ವಿಚಾರ ಅವಾಗ ಅರ್ಥ ಆಗುತ್ತಾ, ಅಯ್ಯೋ ನಾನು ಯಾಕೆ ಮಾಡಿದೆ, ಇದು ಮಾಡಬಾರ್ದಾಗಿತ್ತು. ಅವರಿಗೆ ಬಂದಿರುವ ಕಷ್ಟ ನಿಮಗೆ ಬಂದಾಗ ಇದು ಅರ್ಥ ಆಗ್ತಾ ಹೋಗುತ್ತೆ. ಇನ್ನೂ ಕೂಡ ಈ ರೀತಿಯಾಗಿ ಇದೆ ಅಂತ ವಿಚಾರ ಹೇಳೋಕೆ ಕೂಡ ನಮಗೂ ಒಂದು ರೀತಿಯ ಬೇಸರ ಆಗುತ್ತೆ. ಆದರೆ ಇದು ನಡೆದಿರುವಂಥದ್ದು ನಿಜ. 5 ವರ್ಷಗಳ ಕಾಲ ಬಹಿಷ್ಕಾರ ಹಾಕಿದ್ದಾರೆ, 25,000 ರೂಪಾಯಿ ದಂಡ ಹಾಕಿದ್ದಾರೆ. ಈಗ ಆ ಕುಟುಂಬ ಏನಿದೆ ನಮಗೆ ನ್ಯಾಯವನ್ನು ಕೊಡಿಸಿ ಅಂತ ಹೋರಾಟ ಮಾಡ್ತಾ ಇದ್ದಾರೆ. ಆ ಹೋರಾಟಕ್ಕೆ ಅಲ್ಲಿನ ಅಧಿಕಾರಿಗಳು, ತಹಶೀಲ್ದಾರ್ಗಳು, DC ಅವರು, ಪೊಲೀಸ್ ಅಧಿಕಾರಿಗಳು ಯಾವ ರೀತಿಯಾಗಿ ಸ್ಪಂದಿಸ್ತಾರೆ ಅನ್ನೋದು ಕಾದು ನೋಡೋಣ ಏನಾಗುತ್ತೆ ಈ ವಿಚಾರದಲ್ಲಿ. ಇದಿಷ್ಟು ಇದಕ್ಕೆ ಸಂಬಂಧಪಟ್ಟಂತಹ ವಿಚಾರ. ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.